ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತು ಯೂಟ್ಯೂಬ್ ಮಾನಿಟೈಸೇಷನ್. ಸೊ ಇವಾಗಂತೂ ತುಂಬಾ ಜನ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಹಲವಾರು ರೀತಿ ಕಂಟೆಂಟ್ ಹಾಕ್ತಾರೆ, ವ್ಲಾಗ್ಸ್ ಹಾಕ್ತಾರೆ, ಕುಕಿಂಗ್, ನ್ಯೂಸ್, ಹಲವಾರು ಕಾಂಟೆಂಟ್ ಕ್ರಿಯೇಟರ್ಸ್ ಇದಾರೆ. ಸೊ ಇವಾಗ ತುಂಬಾ ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಯಾವ ತರ ಅಂತ ನಿಮಗೆ ಗೊತ್ತು, ಅದೇ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಈಗ ಎಲ್ಲರಿಗೂ ಗೊತ್ತು, ಜುಲೈ 15, 2025 ಆ ದಿನದಿಂದ ಎಫೆಕ್ಟಿವ್ ಆಗಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್, ಏನು ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಂತ ನಾವೇನು ಕರಿತೀವಿ, ಮಾನಿಟೈಸೇಷನ್ ಪಾಲಿಸಿ, ಅದರಲ್ಲಿ ಒಂದು ಸಣ್ಣ ಬದಲಾವಣೆ, ಸಣ್ಣ ಅನ್ನೋದಕ್ಕಿಂತ ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಅದು ಎಷ್ಟು ಜನಕ್ಕೆ ದುಃಖ ತಂದಿದೆ, ಎಷ್ಟು ಜನಕ್ಕೆ ಬೇಜಾರಾಗಿದೆ ಗೊತ್ತಿಲ್ಲ. ಆದ್ರೆ ನಮ್ ತರ ಸ್ವಲ್ಪ ಕಷ್ಟಪಟ್ಟು ರಿಯಲ್ ಕಂಟೆಂಟ್, ನಮ್ದೇ ಓನ್ ವಾಯ್ಸ್, ನಾವೇ ಶೂಟ್ ಮಾಡಿರೋಂತ ಫುಟೇಜ್ಗಳು ನಾವೇ ಎಡಿಟ್ ಮಾಡಿ ಹಾಕುವಂತವ್ರಿಗೆ ತುಂಬಾ ಒಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಕಾರಣ ಇಷ್ಟೇ, ತುಂಬಾ ಜನ ಏನ್ ಮಾಡ್ತಾರೆ, ಏನು ತಮ್ಮ ಎಫರ್ಟ್ಸ್ ಇಲ್ದೆ, ಹಾರ್ಡ್ ವರ್ಕ್ ಇಲ್ದೆ, ಡೈರೆಕ್ಟ್ ಆಗಿ AI ಗೆ ಪ್ರಾಂಪ್ಟ್ ಕೊಟ್ಬಿಟ್ಟು, ಒಂದು AI ಸಬ್ಸ್ಕ್ರಿಪ್ಷನ್ ತಗೊಳುವಂತದ್ದು, ಅದಕ್ಕೆ ನೀಟಾಗಿ ಪ್ರಾಂಪ್ಟ್ ನ ಕೊಟ್ಬಿಟ್ಟು, ಸ್ಕ್ರಿಪ್ಟ್ ಇಂದ ಹಿಡಿದು, ಆಡಿಯೋ ಇಂದ ಹಿಡಿದು, ವಿಡಿಯೋ ಎಲ್ಲ ಅದೇ ಜನರೇಟ್ ಮಾಡುತ್ತೆ. ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡು, ತಗೊಂಡೋಗಿ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡು. ಈ ತರ ಮಾಡೋದ್ರಿಂದ ಇದು ರಾಶಿಗಟ್ಟಲೆ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಸಿಗ್ತಾ ಇದೆ. ಈ ತರ ದಿನ ದಿನ ಜನ, ಅಂದ್ರೆ ಈಸಿ ವೇ, ಟೈಮ್ ಕನ್ಸ್ಯೂಮಿಂಗ್ ಇಲ್ಲ, ಹಾರ್ಡ್ ವರ್ಕ್ ಜಾಸ್ತಿ ಬೇಕಾಗಿಲ್ಲ, ಪಟ ಪಟ ಮಾಡ್ಕೋಬಹುದು, ಮಾನಿಟೈಸೇಷನ್ ಕೂಡ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ತರ ಜನ ಮಾಡಕ್ಕೆ ಸ್ಟಾರ್ಟ್ ಮಾಡೋದು. ಇದನ್ನೆಲ್ಲ ಮನಗಂಡು ಯೂಟ್ಯೂಬ್ ಇದನ್ನ ಒಂದು ರಿವ್ಯೂ ಮಾಡ್ಬಿಟ್ಟು ಒಂದು ಹೊಸ ಪಾಲಿಸಿ ತಂದಿದೆ. ಇನ್ ಮುಂದೆ AI ಜನರೇಟೆಡ್ ಕಂಟೆಂಟ್ ಅಥವಾ ಫುಲ್ಲಿ AI ಜನರೇಟೆಡ್ ವಿಡಿಯೋಗೆ ಯಾವುದೇ ರೀತಿಯ ಮಾನಿಟೈಸೇಷನ್ ಇರೋದಿಲ್ಲ. ಇಷ್ಟು ದಿನ ಕೊಡ್ತಾ ಇದ್ರು ಕೂಡ ಇನ್ ಮುಂದೆ ಅದು ಡಿಸೇಬಲ್ ಆಗುತ್ತೆ, ಅವರ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಇನ್ ಮುಂದೆ ಯಾವುದೇ ರೀತಿ ಹಣ ಅವರಿಗೆ ಬರೋದಿಲ್ಲ. ಅವ್ರು ವಿಡಿಯೋ ಮಾಡಿ ಹಾಕ್ಬೋದು, ವಿಡಿಯೋ ಇರುತ್ತೆ ಯೂಟ್ಯೂಬ್ ಅಲ್ಲಿ, ಬಟ್ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದ್ರೆ ಅದು ರಿಜೆಕ್ಟ್ ಆಗುತ್ತೆ. ಇನ್ ಕೇಸ್ ಆಲ್ರೆಡಿ ಅಪ್ಲೈ ಮಾಡಿದ್ದು ಈಗ ಅವರು ಅರ್ನಿಂಗ್ ಮಾಡ್ತಿದ್ದಾರೆ, ಅದು ಕೂಡ ಜುಲೈ 15ರಿಂದ ಡಿಸೇಬಲ್ ಆಗತ್ತೆ. ಸೊ ಯಾವ ತರ ವಿಡಿಯೋ ಮಾಡ್ಬೇಕು, ಯಾವ ತರ ವಿಡಿಯೋ ಮಾಡಬಾರ್ದು ಅಂತ ಒಂದು ಕನ್ಫ್ಯೂಷನ್ ಎಲ್ರಿಗೂ ಇರುತ್ತೆ. ಅದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ, ಬನ್ನಿ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಜುಲೈ 15, 2025 we are making a minor update to our repetitious content policy. To better clarify, this includes content that is repetitive or mass produced. ಓಕೆ, ಇದರ ಅರ್ಥ ಏನಂತ ಹೇಳಿದ್ರೆ, ಇವರೊಂದು ಮೈನರ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಏನು ರಿಪಿಟಿಷಿಯಸ್ ಕಂಟೆಂಟ್ ಅಂದ್ರೆ ಮತ್ತೆ ಮತ್ತೆ ಬಳಕೆ ಮಾಡುವಂತ ಕಂಟೆಂಟ್, ರಿಪೀಟ್ ಆಗುವಂತ ಕಂಟೆಂಟ್. ಇವಾಗ ಯಾರೋ ಒಬ್ರು ಒಂದು ವಿಡಿಯೋ ಹಾಕಿರ್ತಾರೆ, ಆ ವಿಡಿಯೋನ ಡೌನ್ಲೋಡ್ ಮಾಡು, ಅಥವಾ ಆ ವಿಡಿಯೋ ಹೆವಿ ವೈರಲ್ ಆಗಿರುತ್ತೆ, ಅವರು ತುಂಬಾ ದೊಡ್ಡ ಯೂಟ್ಯೂಬರ್, ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ. ಸೇಮ್ ವಿಡಿಯೋನ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಂದ ಡೌನ್ಲೋಡ್ ಮಾಡು, ಇವ್ರದೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡು. ಅದನ್ನ ರಿಪಿಟಿಷಿಯಸ್ ಕಂಟೆಂಟ್ ಅಂತ ಹೇಳ್ತೇವೆ. ಅಥವಾ ಬೇರೆ ಯಾವುದೋ ಒಂದು ಯೂಸ್ ಮಾಡಿರುವಂತಹ ಸ್ಮಾಲ್ ಅಮೌಂಟ್ ಆಫ್ ಫುಟೇಜ್ ನ ಕದಿಯೋದು, ಹಾಕಿರೋದನ್ನೇ ಮತ್ತೆ ಹಾಕೋದು, ಇದೆಲ್ಲ ರಿಪಿಟಿಷಿಯಸ್ ಕಂಟೆಂಟ್. ಒರಿಜಿನಾಲಿಟಿ ಬೇಕು, ತಮ್ಮದೇ ಸ್ವಂತ ಕಂಟೆಂಟ್. ಇವಾಗ ನೀವು ತಾಜ್ ಮಹಲ್ ತೋರಿಸ್ತಾ ಇದ್ದೀರಾ ಅಂದ್ರೆ, ನೀವು ತಾಜ್ ಮಹಲ್ ಹೋಗಿ ವಿಡಿಯೋ ಮಾಡ್ಕೊ ಬಂದ್ ಒಳ್ಳೆ ವಿಡಿಯೋ ಮಾಡಿ ಹಾಕೋದ್ರೆ ಅದು ರಿಪಿಟಿಷಿಯಸ್ ಕಂಟೆಂಟ್ ಆಗಲ್ಲ. ಯಾಕಂದ್ರೆ ನಾಳೆ ನಾನು ಹೋದ್ರು ಅದೇ ತಾಜ್ ಮಹಲ್ ಇರೋದು, ಮತ್ತೊಬ್ರು ಹೋದ್ರು ಅದೇ ತಾಜ್ ಮಹಲ್ ಇರೋದು. ಇನ್ ಕೇಸ್ ನಾನ್ ಹೋಗಿ ತಾಜ್ ಮಹಲ್ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ, ನೀವು ಬಂದ್ಬಿಟ್ಟು ಅದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡೋದು ಅಥವಾ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಂದ ಆ ವಿಡಿಯೋನ ಡೌನ್ಲೋಡ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಹಾಕೊಂಡ್ರೆ ಅದನ್ನ ನಾವು ರಿಪಿಟಿಷಿಯಸ್ ಕಾಂಟೆಂಟ್ ಅಂತ ಹೇಳಿ ಕರಿತೀವಿ. ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀವಿ. ನೆಕ್ಸ್ಟ್ ಅದನ್ನ ಹೇಳ್ತಾ ಇರ್ಲಿ, ಮಾಸ್ ಪ್ರೊಡ್ಯೂಸ್ಡ್ ಅಂತ ಹೇಳಿದ್ರೆ ಅದೇ ಒಂದೇ ತರದ ಕಾಂಟೆಂಟ್ ಅಥವಾ ಒಂದೇ ಇದನ್ನ ಕದ್ದು ತುಂಬಾ ಬೇರೆ 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 ಬೇರೆನ ರಿಪಿಟೇಟಿವ್ ಆಗಿ ಯೂಸ್ ಮಾಡುತ್ತೆ, ಮಾಸ್ ಪ್ರೊಡ್ಯೂಸ್ಡ್ ಅಂತ ಹೇಳಿ ಹೇಳ್ತಾರೆ. ದೆನ್ we are also renaming this policy from repetitious content to inauthentic content. ಒಂದು ಅಥೆಂಟಿಸಿಟಿ ಅಂತ ನಾವು ಎಲ್ಲೋದ್ರೂ ಕೇಳಿರ್ತೀವಿ ವರ್ಡ್. ಅಥೆಂಟಿಕ್ ಅಂದ್ರೆ ಕ್ಲಿಯರ್ ಕಟ್ ಆದಂತಹ ಇನ್ಫಾರ್ಮೇಶನ್, ಅದು ಸತ್ಯ, ವಾಸ್ತವ ಅಂತ. ಇನ್ಅಥೆಂಟಿಕ್ ಅಂದ್ರೆ ಅದಕ್ಕೆ ಯಾವುದೇ ಪುರಾವೆ ಇಲ್ಲೇ ಇರುವಂತದ್ದು. ಓಕೆ, ಅವರು ರಿಪಿಟೇಷಿಯಸ್ ಕಂಟೆಂಟ್ ನ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಹೇಳಿ ಒಂದು ನೇಮ್ ಕೂಡ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದು ಅಥೆಂಟಿಕ್ ಆಗಿರುವಂತಹ ಕಾಂಟೆಂಟ್, ಅಥೆಂಟಿಕ್ ಆಗಿರುವಂತಹ ವಿಡಿಯೋ ಅಲ್ಲ. ನೀವು ಬೇರೆಯವ್ರದಿಂದ ಕದ್ದಿದ್ದೀರಾ, ನಿಮ್ದು ಓನ್ ಎಫರ್ಟ್ಸ್ ಅಥವಾ ನಿಮ್ ಓನ್ ಹಾರ್ಡ್ ವರ್ಕ್ ನೀವು ಮಾಡಿರೋ ಅಲ್ಲ. ಸೊ ಅದು ಇನ್ಅಥೆಂಟಿಕೇಟ್ ಆಗಿದೆ. ಸೊ ಇದಕ್ಕೆ ಯಾವುದೇ ರೀತಿಯ ಮಾನಿಟೈಸೇಷನ್ ಅಪ್ಲೈ ಆಗೋದಿಲ್ಲ ಅಂತ. ದಿಸ್ ಟೈಪ್ ಆಫ್ ಕಂಟೆಂಟ್ ಹ್ಯಾಸ್ ಆಲ್ವೇಸ್ ಬೀನ್ ಇನ್ಎಲಿಜಿಬಲ್ ಫಾರ್ ಮಾನಿಟೈಸೇಷನ್ under our existing policies, where creators are rewarded for original and authentic content. ನೋಡಿ, ಯಾರು ಒರಿಜಿನಲ್ ಆಗಿ ಅಥೆಂಟಿಕ್ ಕಂಟೆಂಟ್ ಕೊಡ್ತಾರೋ, ವಾಯ್ಸ್ ನಮ್ದೇ ಇರ್ಬೇಕು, ನಮ್ಮ ಓನ್ ವಾಯ್ಸ್ ಅಲ್ಲಿ ನಾವು ಸ್ಕ್ರಿಪ್ಟ್ ಮಾಡಿ ಮಾತಾಡಿ ವಿಡಿಯೋನ ಎಡಿಟ್ ಮಾಡಿ ಹಾಕೋದ್ ಬೇರೆ, ಯಾರೋ ಮಾತಾಡಿರೋದನ್ನ ಕದ್ದು ಹಾಕೋದ್ ಬೇರೆ. ಇನ್ನು ಇವಾಗ ಈಸಿ ಆಗಿರೋ ವೇ ಅಂತ ಅಂದ್ರೆ, AI ಹೋಗು, ಪ್ರಾಂಪ್ಟ್ ಹಾಕು,
ಯಾವ ತರ ಮೇಲ್ ಬೇಕು, ಫಿಮೇಲ್ ಬೇಕು, ಮೇಲ್ ಅಲ್ಲಿ ಯಾವ ಟೈಪ್ಸ್ ಬೇಕು, ಆ ವಾಯ್ಸ್ ನ ಸೆಲೆಕ್ಟ್ ಮಾಡು, ಆಟೋಮೆಟಿಕ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಎಲ್ಲದನ್ನು ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡು, ಅಪ್ಲೋಡ್ ಮಾಡು. ಇದಕ್ಕೆ ಯಾವುದೇ ರೀತಿಯ ಮಾನ್ಯತೆ, ದುಡ್ಡು ಮಾಡ್ಲಿಕ್ಕೆ ಇನ್ಮೇಲೆ ಯೂಟ್ಯೂಬ್ ಇಂದ ಸಾಧ್ಯ ಇಲ್ಲ. ಸೊ ದೇರ್ ಇಸ್ ನೋ ಚೇಂಜ್ ಟು ಅವರ್. ಇವಾಗ ಯಾವ್ದೇ ರೀತಿಯ ಚೇಂಜ್ ಇವರಿಗೆಲ್ಲ ಅಪ್ಲೈ ಆಗೋದಿಲ್ಲ. ಲೈಕ್ ರಿಯಾಕ್ಷನ್ ವಿಡಿಯೋ ಮಾಡ್ತಾರಲ್ಲ, ಸೊ ಮೊದಲ ಬಾರಿಗೆ ರಿಯಾಕ್ಷನ್ ವಿಡಿಯೋ ಮಾಡ್ತಿದ್ದವ್ರಿಗೆಲ್ಲ ಇದು ತೊಂದರೆ ಆಗತ್ತೆ ಅಂತ ಹೇಳ್ತಿದ್ರು. ಬಟ್ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಅವರು ಹೇಳ್ತಿದ್ದಾರೆ ನೋಡಿ, ದೇರ್ ಇಸ್ ನೋ ಚೇಂಜ್ ಟು ಅವರ್ ರಿಯೂಸ್ಡ್ ಕಂಟೆಂಟ್ ಪಾಲಿಸಿ ವಿಚ್ ರಿಯೂಸ್ ಕಂಟೆಂಟ್ ಲೈಕ್ ಕಮೆಂಟ್ರಿ ಕ್ಲಿಪ್ ಗಳಿಗೆ ಅಥವಾ ಅದರ ಒಂದು ಇದನ್ನ ಹೇಳೋರು, ಯಾವ್ದೋ ಒಂದು ಮೂವಿ ಟ್ರೈಲರ್ ರಿವ್ಯೂ ಮಾಡುವಂತದ್ದು, ಅದಕ್ಕೆಲ್ಲ ಮಾನಿಟೈಸೇಷನ್ ಕೊಡ್ತೀವಿ, ಅದಕ್ಕೆ ಯಾವ್ದೇ ರೀತಿ ತೊಂದರೆ ಇಲ್ಲ ಅಂತ ಈ ಒಂದು ಇದರಲ್ಲಿ ಇದೆ. ಸೊ ಇದಿಷ್ಟು ಜುಲೈ 15, 2025 ಮಾನಿಟೈಸೇಷನ್ ಯೂಟ್ಯೂಬ್ ನ ಅಪ್ಡೇಟ್ ಆಗಿರುತ್ತೆ. ಸೊ ಎಲ್ಲರೂ ಫಾಲೋ ಮಾಡಿ, ಆದಷ್ಟು ಓನ್ ಕಂಟೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ದಯವಿಟ್ಟು ಯಾವುದೇ ರೀತಿಯ AI ಮುಂದೆ ಹೋಗೋದು, ಈಗ ನೀವು ನೋಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಮಂಕಿ ಬ್ಲಾಗ್ಸ್ ಎಲ್ಲ ಎಷ್ಟು ವೈರಲ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಗೈಡ್ಲೈನ್ಸ್ ಬೇರೆ, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಇಂದ ನಿಮ್ಗೆ ಯಾವ್ದೇ ತರ ದುಡ್ಡು ಬರೋದಿಲ್ಲ, ಓನ್ಲಿ ಬ್ರ್ಯಾಂಡ್ ಪ್ರಮೋಷನ್ ಇಂದ ಮಾತ್ರ ನೀವು ಅರ್ನ್ ಮಾಡಕ್ ಸಾಧ್ಯ. ಬಟ್ ಯೂಟ್ಯೂಬ್ ಹಾಗಲ್ಲ, ವಿಡಿಯೋ ಮೇಲೆ ದುಡ್ಡು ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅಥೆಂಟಿಕ್ ಆಗಿ ನಿಮ್ಮ ಒರಿಜಿನಲ್ ಹಾರ್ಡ್ ವರ್ಕ್ ಬೇಕು. ಟೆಕ್ನಾಲಜಿ ಬಳಸ್ಕೊಂಡು ನೀವು ಮನೇಲೆ ಕೂತ್ಕೊಂಡು ಜಸ್ಟ್ ವಿಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಮಾಡಿದ್ರೆ, ಈಗ ವ್ಲಾಗ್ಸ್ ಮಾಡೋರು ಅಥವಾ ಕಷ್ಟಪಟ್ಟು ರಿಸ್ಕ್ ತಗೊಂಡು ವಿಡಿಯೋ ಮಾಡೋರ್ ಕತೆ ಎಲ್ಲ ಹೇಗೆ, ಇವ್ರಿಗೂ ಕಂಪ್ಯಾರಿಸನ್ ಮಾಡಿದ್ರೆ ವ್ಯತ್ಯಾಸ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ಸ್ ನ ಬೂಸ್ಟ್ ಮಾಡೋದಕ್ಕೆ, ಹಾರ್ಡ್ ವರ್ಕ್ ನ ಅಪ್ರಿಶಿಯೇಟ್ ಮಾಡೋದಕ್ಕೆ ಯೂಟ್ಯೂಬ್ ಅವರು ಈ ಒಂದು ಒಳ್ಳೆ ಗೈಡೆನ್ಸ್ ತಂದಿದ್ದಾರೆ ಅಂತ ಹೇಳ್ತಾ, ಸೊ ಇನ್ ಮುಂದೆ ಯಾವ್ದೇ ರೀತಿ AI ಜನರೇಟೆಡ್ ಕಂಟೆಂಟ್ ನ ಜಾಸ್ತಿ ಮಾಡಕ್ ಹೋಗ್ಬಿಡಿ. AI ಯೂಸ್ ಮಾಡ್ಬೋದು, AI ಯೂಸ್ ಮಾಡಂಗೆ ಅಂತ ಇಲ್ಲ. ಲೈಕ್ ನೀವು ಯಾವ್ದೋ ಒಂದು ಸ್ಟೋರಿ ನರೇಟ್ ಮಾಡ್ತೀರಾ, ನಿಮ್ಮ ಓನ್ ವಾಯ್ಸ್ ಆಗಿರ್ಲಿ, ಅದ್ರಲ್ಲಿ ಫೇಸ್ ತೋರ್ಸಕ್ಕೆ ಆದಷ್ಟು ಟ್ರೈ ಮಾಡಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಫೇಸ್ ತೋರಿಸಿ, ಜೊತೆಗೆ ನಿಮ್ಮ ಓನ್ ವಾಯ್ಸ್ ಇರ್ಲಿ, ಯಾವುದೇ ಮಾಡ್ಯುಲೇಷನ್ ಬೇಡ ವಾಯ್ಸ್ ಅಲ್ಲಿ. ಅದಾದ ನಂತರ ಇಮೇಜ್ ಗಳನ್ನ AI ಯೂಸ್ ಮಾಡೋದು. ಯಾವ್ದೋ ಒಂದು ಸ್ಟೋರಿ ಹೇಳ್ತಿದ್ರ, ಲೈಕ್ ಗೋಸ್ಟ್ ಹಾಂಟೆಡ್ ಸ್ಟೋರಿ ಹೇಳ್ತಿದ್ರ, ನಿಮ್ಗೆ ಅದಕ್ಕೊಂದು ಒಳ್ಳೆ ಹಾರರ್ ಪಿಕ್ ಸಿಕ್ತು ಅಂತ ಅಂದ್ರೆ AI ಅದನ್ನೆಲ್ಲ ಯೂಸ್ ಮಾಡಬಹುದು. ಸೊ ನಿಮ್ದು ಸ್ಟೋರಿ ನರೇಟಿಂಗು, ನಿಮ್ ವಾಯ್ಸು ಅದೆಲ್ಲ ನಿಮ್ದಾಗಿರುತ್ತೆ. ಅದ್ರ ಮೇಲೆ ಆಗಿಲ್ಲ, ಎಂಟೈರ್ಲಿ ನೀವು AI ಮೇಲೆ ಡಿಪೆಂಡ್ ಆಗ್ಬಿಟ್ಟು ಏನು ನಿಮ್ ಕೆಲಸ ಇಲ್ಲದೆ AIನೇ ಎಲ್ಲಾ AI ಹತ್ರನೇ ಮಾಡಿಸಿ ಅಪ್ಲೋಡ್ ಮಾಡುವಂತದೆಲ್ಲ ತಪ್ಪಾಗುತ್ತೆ, ಮಾನಿಟೈಸೇಷನ್ ಆಗೋದಿಲ್ಲ. ಸೊ ಇಷ್ಟ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಟ್ರಾವೆಲ್ ವ್ಲಾಗ್ಸ್ ಮಾಡೋದು, ಇನ್ ಮುಂದೆ ನಿಮ್ಗೆ ಕೂಡ ವ್ಲಾಗ್ಸ್ ಸಿಗತ್ತೆ ಅಂತ ಹೇಳ್ತಾ, ಇಷ್ಟ ಆದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಒತ್ತಿ, ವಿಡಿಯೋಸ್ ನ ನೋಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಬಾಯ್ ಬಾಯ್.